ಹರೇ ಶ್ರೀನಿವಾಸ. ಸ್ನೇಹಿತರೆ, ಪುಷ್ಯ ಮಾಸದಲ್ಲಿ ಒಂದು ತಿಂಗಳು ಹಾಕ್ತಕ್ಕಂತಹ ಒಂದು ರಂಗೋಲಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರಂಗೋಲಿ ಶಿಂಶುಮಾರ ರೂಪಿ ಪರಮಾತ್ಮನ ರಂಗೋಲಿ. ಈ ರಂಗೋಲಿಯನ್ನ ಡಿಸೆಂಬರ್ 20ನೇ ತಾರೀಕು ಶನಿವಾರ ಪುಷ್ಯ ಮಾಸದ ಪಾಡ್ಯ ಅವತ್ತಿನ ದಿನದಿಂದ ಜನವರಿ 18 ಅಮಾವಾಸ್ಯೆ ಇದೆ ಅಲ್ಲಿ ತನಕನೂ ಒಂದು ತಿಂಗಳು ಈ ರಂಗೋಲಿಯನ್ನ ಪ್ರತಿನಿತ್ಯವಾಗಿ ದೇವರ ಮುಂದೆ ಹಾಕೋಬೇಕು. ಶಿಂಶುಮಾರ ರೂಪಿ ಪರಮಾತ್ಮನ ರಂಗೋಲಿಯನ್ನ ಯಾಕೆ ಹಾಕಬೇಕು, ಈ ರಂಗೋಲಿಯ ವಿಶೇಷತೆಗಳೇನು, ಮತ್ತೆ ಈ ರಂಗೋಲಿಯನ್ನ ಹೇಗೆ ಹಾಕಬೇಕು ಅಂತ ನಿಮ್ಗೆ ಈಗ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣಂತೆ. ಮೊದಲಿಗೆ ರಂಗೋಲಿ ಹೇಗೆ ಹಾಕೋದು ಅಂತ ತಿಳಿಸ್ಬಿಡ್ತೀನಿ, ಹಾಗೇನೆ ಅದರ ವಿಶೇಷತೆಗಳನ್ನು ಸಹ ನಿಮ್ಗೆ ಹೇಳ್ತಾ ಹೋಗ್ತೀನಂತೆ. ಮೊದಲಿಗೆ ಶ್ರೀಕಾರವನ್ನ ಬರ್ಕೋಬೇಕು, ನಂತರ ಈ ರೀತಿಯಾಗಿ ಹಾಕಬೇಕು. 8 ಬರಿತೀವಲ್ವಾ, ಅದನ್ನ ಮಲಗಿಸಿ ಈ ರೀತಿಯಾಗಿ 8 ಆಕಾರದಲ್ಲಿ ಒಂದಕ್ಕೆ ಒಂದು ಜಾಯಿಂಟ್ ಆಗಿ ನೋಡ್ರಿ ಹೀಗೆ ಬರ್ಕೋಬೇಕು. ಮಧ್ಯದಲ್ಲಿ ಒಂದೊಂದು ಚುಕ್ಕೆಯನ್ನ ಇಡಬೇಕು. ಹಾಗೆ ಒಂದು ಗೆರೆಯನ್ನ ಹೀಗೆ ಮಧ್ಯಕ್ಕೆ ಹಾಕೋಬೇಕು. ಸ್ವಲ್ಪ ಉದ್ದನಾಗಿ ಮೇಲಕ್ಕೆ ಹೋಗೋ ತರ ಗೆರೆಯನ್ನ ಹಾಕೊಳ್ರಿ. ಕೆಳಗಡೆ ಈ ರೀತಿಯಾಗಿ ಚೇಳಿನ ಮುಖವನ್ನ ಮಾಡಬೇಕು. 2 ಕಣ್ಣುಗಳನ್ನ ಬರಿಬೇಕು. ಹೀಗೆ ಚೇಳಿನ ಮುಖ ಕೆಳಗಡೆ ಇರೋ ತರ ಹಾಗೆ ಬರ್ಕೋಬೇಕು. ನಂತರ ಇದಕ್ಕೆ ಹೀಗೆ ಈ ರೀತಿಯಾಗಿ ಹಾಕಬೇಕು. ಮಧ್ಯದಲ್ಲಿ ಗೆರೆಗಳನ್ನ ಹಾಕ್ತಾ ಹೋಗ್ಬೇಕು. ನೋಡ್ರಿ, 7 ಗೆರೆಗಳನ್ನ ಹಾಕಬೇಕು. 7 ಲೋಕಗಳು ಅಂತ 7 ಗೆರೆಗಳನ್ನ ಈ ರೀತಿಯಾಗಿ ಹಾಕಬೇಕು. ಮತ್ತೆ ಇಲ್ಲಿ ಈ ರೀತಿಯಾಗಿ ಸೊಂಡಿಲಿನ ಆಕಾರದಲ್ಲಿ ಹಾಕಬೇಕು. ಚೇಳಿಗೆ ಕೊಂಡಿಗಳಿರುತ್ತಲ್ಲ, ಆ ರೀತಿಯಾಗಿ ಹೀಗೆ 4 ಹಾಕಬೇಕು. ಇಲ್ಲಿ ಮಧ್ಯದಲ್ಲಿ 1. ಇದಿಷ್ಟು ರಂಗೋಲಿಯನ್ನು ಹಾಕೊಂಡ್ಮೇಲೆ ಹೀಗೆ ಇಲ್ಲಿಂದ ಒಂದು ಬಾಲದ ರೀತಿಯಲ್ಲಿ ಹೀಗೆ ಸುತ್ತಬೇಕು. ತಂದು ಈ ಕಡೆನೆ ಹಾಕಬೇಕು. ಇಲ್ಲಿ 27 ಚುಕ್ಕೆಗಳನ್ನ ಇಡಬೇಕು. ಹೀಗೆ ಆ ಕಡೆ ಈ ಕಡೆ ಕೌಂಟ್ ಮಾಡಿಕೊಂಡು 27 ಚುಕ್ಕೆ ಬಂದಿರಬೇಕು. ಇದು 27 ನಕ್ಷತ್ರಗಳು ಅಂತ ನೋಡ್ರಿ. ಹೀಗೆ ಒಟ್ಟಿನಲ್ಲಿ 27 ಚುಕ್ಕೆ ಇಲ್ಲಿ ತನಕ ಬರಬೇಕು. ಹೀಗೆ 27 ನಕ್ಷತ್ರಗಳನ್ನ ಅಂದ್ರೆ ಚುಕ್ಕೆಗಳ ರೀತಿಯಲ್ಲಿ ಇಡಬೇಕು. ನಂತರ ಇಲ್ಲಿ 3 ಚುಕ್ಕೆಗಳನ್ನ ಹೀಗೆ ಇಡಬೇಕು. ನಾನು ಎಲ್ಲೆಲ್ಲಿ ಚುಕ್ಕೆಗಳನ್ನ ಇಟ್ಟಿರ್ತೀನೋ ಅಲ್ಲೆಲ್ಲ ಇಡಬೇಕು. ಇಲ್ಲಿ ಸಪ್ತ ಋಷಿಗಳು ಅಂದ್ಬಿಟ್ಟು ಹೀಗೆ ಮಧ್ಯದಲ್ಲಿ 1 ಇಟ್ಬಿಟ್ಟು ಸುತ್ತು 7 ಚುಕ್ಕೆಗಳನ್ನ ಇಡಬೇಕು. ನಂತರ ಈ ಕಡೆ 4 ಚುಕ್ಕೆಗಳನ್ನ ಇಟ್ಕೋಬೇಕು. ಇದಿಷ್ಟು ಚೇಳಿನ ಆಕಾರ ಅಂದ್ರೆ ಶಿಂಶುಮಾರ ರೂಪಿ ಭಗವಂತನ ಒಂದು ರಂಗೋಲಿ. ತುಂಬಾ ಸಿಂಪಲ್ ಆದ ರಂಗೋಲಿ, ಈಸಿಯಾಗಿ ದಿನನಿತ್ಯವಾಗಿ ಹಾಕೋಬಹುದು. ಹೀಗೆ ರಂಗೋಲಿಯನ್ನ ಹಾಕೊಂಡು ಅರಶಿನ ಕುಂಕುಮವನ್ನ ಎರಸಿ ಒಂದು ತುಪ್ಪದ ದೀಪವನ್ನ ಹಚ್ಚಿಡಬೇಕು. ಈ ರೀತಿ ಪುಷ್ಯ ಮಾಸ ಒಂದು ತಿಂಗಳು ಈ ರಂಗೋಲಿಯನ್ನ ಹಾಕೋದ್ರಿಂದ ನಮಗೆ ಗೊತ್ತಿಲ್ಲದೇನೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ವಿಷ ಪದಾರ್ಥ ಸೇರ್ಕೊಂಡಿದ್ರೆ ಅದು ತೊಲಗಿ ಹೋಗುತ್ತೆ ಅಂತ, ಅಷ್ಟು ಒಂದು ಶಕ್ತಿ ಈ ರಂಗೋಲಿಗಿದೆ. ಈ ರಂಗೋಲಿಯ ವಿಶೇಷತೆಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಇಲ್ಲಿಂದ ಪ್ರಾರಂಭ ಮಾಡೋಣ. ಇದು ವಿಷ್ಣು ಕೂರ್ಮ ಅಂತ ಕರಿತೀವಿ. ಇದರ ಮೇಲ್ಗಡೆ ಒಂದಿದೆಯಲ್ಲ, ಇದೇ ತರದ್ದೇ ಮೇಲ್ಗಡೆ ಒಂದು ಬರ್ದಿದೀವಿ. ಇದನ್ನ ವಾಯುಕೂರ್ಮ ಅಂತ ಕರೆಯೋದು. ಇದು ವಿಷ್ಣು ಕೂರ್ಮ, ಇದು ವಾಯುಕೂರ್ಮ. ಆಮೇಲೆ ಇದು ಮುಖ, ಚೇಳಿನ ಮುಖ. ಆಯ್ತಾ. ಈ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆದಿದ್ದೀವಲ್ಲ, ಅದು ಸೂತ್ರ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಈ ರೀತಿಯಾಗಿ ಬರ್ದಿದ್ದೀವಲ್ಲ, ಇದಕ್ಕೆ ಬ್ರಹ್ಮಾಂಡ ಅಂತ ಕರೆಯೋದು. ಈ ಬ್ರಹ್ಮಾಂಡದೊಳಗೆ 7 ಗೆರೆಗಳನ್ನ ಎಳೆದಿದ್ದೀವಿ. ಇದು 7 ಲೋಕಗಳು. ಯಾವ್ದ್ಯಾವ್ದು 7 ಲೋಕಗಳು? ಅತಳ, ವಿತಳ, ಪಾತಾಳ, ಸುತಳ, ತಳಾತಳ, ರಸಾತಳ, ಮಹಾತಳ. ಇದಿಷ್ಟು 7 ಲೋಕಗಳು ಇಲ್ಲಿ ಬರುತ್ತೆ. ನಂತರ ಮುಂದುವರಿಸಿ ಹಾಗೇನೆ ಒಂದು ಬಾಲದ ರೀತಿಯಲ್ಲಿ ಮಾಡಿ ಮೇಲ್ಗಡೆ ಕೊಂಡಿಯ ತರ ಸುತ್ತಿದೀವಲ್ವಾ, ಅದಕ್ಕೆ 27 ನಕ್ಷತ್ರಗಳ ರೀತಿಯಲ್ಲಿ ಚುಕ್ಕೆಗಳನ್ನ ಇಟ್ಟಿದೀವಿ. ಹಾಗೆ ಚುಕ್ಕೆಗಳನ್ನ ಇಡುವಾಗ 27 ನಕ್ಷತ್ರಗಳನ್ನ ಸ್ಮರಣೆ ಮಾಡ್ತಾ ಅವುಗಳ ಹೆಸರುಗಳನ್ನ ಹೇಳಿ ಚುಕ್ಕೆಗಳನ್ನ ಇಟ್ರೆ
ನರಕ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ 27 ನಕ್ಷತ್ರಗಳನ್ನ ಸ್ಮರಣೆ ಮಾಡಬೇಕು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. ಹೀಗೆ 27 ನಕ್ಷತ್ರಗಳ ಸ್ಮರಣೆ ಮಾಡ್ತಾ ಚುಕ್ಕೆಗಳನ್ನ ಇಟ್ರೆ ನರಕ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಆ ಕೊಂಡಿಯ ಒಂದು ತುದಿಯಲ್ಲಿ 3 ಚುಕ್ಕೆಗಳನ್ನ ಇಟ್ಟಿದೀವಿ. ಆ 3 ಚುಕ್ಕೆಗಳು ಏನು ಅಂತಂದ್ರೆ ಧ್ರುವರಾಜರು ಅಂತ ಹೇಳ್ತೀವಿ. ನಂತರ ಸ್ವಲ್ಪ ಕೆಳಗಡೆ 7 ಚುಕ್ಕೆಗಳನ್ನ ಇಟ್ಟಿದೀವಿ. ಅವರು ಯಾರು ಅಂತಂದ್ರೆ ಸಪ್ತ ಋಷಿಗಳು. ಸಪ್ತ ಋಷಿ ಮಂಡಲ ಅಂತ ಹೇಳ್ತೀವಲ್ವಾ, ಹಾಗೆ 7 ಜನ ಋಷಿಗಳು. ಇದಿಷ್ಟು ಆದ್ಮೇಲೆ ಈ ಕಡೆ ಪಕ್ಕದಲ್ಲಿ 4 ಚುಕ್ಕೆ ಇಟ್ಟಿದೀವಿ. ಇವರು ಧಾತೃ ವಿಧಾತೃ ಅಂತ ಕರಿತೀವಿ. ಯಾರಿವರು ಧಾತೃ ವಿಧಾತೃಗಳು ಅಂದ್ರೆ, ಧಾತೃ ಅಂತಂದ್ರೆ ಈಗಾಗಲೇ ಸಾಧನೆಯನ್ನ ಮಾಡಿ ಮುಕ್ತಿಯನ್ನ ಹೊಂದಿದಂತಹ ಬ್ರಹ್ಮವಾಯುದೇವರು. ವಿಧಾತೃ ಅಂತಂದ್ರೆ ಸಾಧನೆಯನ್ನ ಮಾಡ್ತಾ ಇರುವಂತಹ ಬ್ರಹ್ಮವಾಯು ದೇವರುಗಳು. ಈ ರೀತಿ 4 ಚುಕ್ಕೆಗಳನ್ನ ಇಟ್ಟಿದ್ದೀವಿ. ಈಗ ಕೊನೆಯದಾಗಿ ಇದೇನಪ್ಪಾ ಅಂತ ನೀವು ಕೇಳ್ಬೋದು. ಇದು 4 ಆನೆಗಳು ಅಂತ ಹೇಳ್ತೀವಿ. ಅಂದ್ರೆ ಅಂಬಷ್ಟ ಅಂತ ಹೇಳ್ತಾರೆ. 4 ಆನೆಗಳು ಅಂತ ಕರೆಯೋದು. ಈಗ ಇದಿಷ್ಟು ಶಿಂಶುಮಾರ ರೂಪಿ ಪರಮಾತ್ಮನ ಒಂದು ರಂಗೋಲಿ. ರಂಗೋಲಿ ಹೇಗೆ ಹಾಕಬೇಕು, ಇದರ ವಿಶೇಷತೆಗಳೇನು, ಹೆಸರುಗಳು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ರಂಗೋಲಿಯನ್ನ ನಾವು ಯಾಕೆ ಹಾಕಬೇಕು ಈ ಒಂದು ಪುಷ್ಯ ಮಾಸದಲ್ಲಿ ಅಂತ ತಿಳಿಸ್ತೀನಿ. ಹಾಗೇನೆ ಈ ರಂಗೋಲಿಯನ್ನ ಹಾಕೊಂಡು ಒಂದು ಮಂತ್ರವನ್ನು ಸಹ ಹೇಳ್ಕೋಬೇಕು ದಿನನಿತ್ಯವಾಗಿ. ಆ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಂತೆ. ಈ ಒಂದು ಶಿಂಶುಮಾರ ರೂಪಿ ಪರಮಾತ್ಮ, ಶಿಂಶುಮಾರ ಅಂತಂದ್ರೆ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಮೊದಲು ನಾನು ಆ ವಿಷಯವನ್ನ ತಿಳಿಸ್ಬಿಡ್ತೀನಂತೆ. ಶಿಂಶುಮಾರ ಅಂತಂದ್ರೆ ಭಗವಂತನ ಒಂದು ರೂಪ, ಚೇಳಿನ ಆಕಾರದ ಪರಮಾತ್ಮನ ರೂಪ. ಭಗವಂತ ಮಹಾವಿಷ್ಣುವಿನ ರೂಪನೇ ಶಿಂಶುಮಾರ ಪರಮಾತ್ಮ ಅಂತ ಹೇಳ್ಬೋದು. ಚೇಳಿನ ಆಕಾರದಲ್ಲಿ ಭಗವಂತ ತಲೆ ಕೆಳಗಾಗಿ ಇರ್ತಾನೆ. ಹಾಗಾಗಿ ಈ ಒಂದು ಭಗವಂತನ ಚಿಂತನೆ ಮಾಡೋದ್ರಿಂದ, ಅಂದ್ರೆ ಶಿಂಶುಮಾರ ಅಂತಂದ್ರೆ ಸುಖ, ಜ್ಞಾನ, ಪೂರ್ಣ ರೂಪ. ಯಾರು ಪರಮಾತ್ಮನನ್ನ ಜ್ಞಾನಾನಂದಮಯ ಅಂತ ತಿಳಿದು ಅರ್ಚನೆಯನ್ನ ಮಾಡ್ತಾರೋ, ಚಿಂತನೆಯನ್ನ ಮಾಡಿ ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ, ಅವರ ಪಾಪಗಳನ್ನ ನಾಶ ಮಾಡಿ ಅವರನ್ನ ಉದ್ಧಾರ ಮಾಡುವಂಥ ಭಗವಂತನ ರೂಪ ಈ ಒಂದು ಶಿಂಶುಮಾರ ಪರಮಾತ್ಮ. ಹಾಗೆ ನಾವು ಭಗವಂತ ಸುಖ ಕೊಡುವಂತಹ ಮತ್ತೆ ಜ್ಞಾನಪೂರ್ಣ ರೂಪವಾದಂತಹ ಭಗವಂತ ಅಂತ ನಾವು ಯಾವಾಗಲೂ ಭಗವಂತನನ್ನ ಚಿಂತನೆ ಮಾಡಬೇಕು. ಈ ರೀತಿ ಚೇಳಿನ ಆಕಾರದಲ್ಲಿ ನಾವು ಈ ಒಂದು ಪುಷ್ಯ ಮಾಸದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಈ ರಂಗೋಲಿಯನ್ನ ಹಾಕೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೋ ಒಂದು ರೀತಿಯಿಂದ ಸ್ವಲ್ಪ ಮಟ್ಟಿಗೆ ವಿಷಕಾರಕ ಅಂಶ ಸೇರ್ಕೊಂಡಿರುತ್ತೆ ಅಲ್ವಾ. ನಾವು ತಿನ್ನುವಂಥ ಆಹಾರದಲ್ಲಿ ಗಾಳಿಯಿಂದ ಆಗಿರ್ಬೋದು, ಹೀಗೆ ನಮ್ಮ ದೇಹದಲ್ಲಿ ಸೇರಿರುವಂತಹ ವಿಷಕಾರಕ ಅಂಶವನ್ನ ತೆಗೆದುಹಾಕುವಂತಹ ಶಕ್ತಿ ಈ ರಂಗೋಲಿಗೆ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿ ವಿಷ ಇದೆ, ಅದು ಹೊರಗಡೆ ಹೋಗಬೇಕು ಅಂದ್ರೆ ಈ ಒಂದು ರಂಗೋಲಿಯನ್ನ ಪುಷ್ಯ ಮಾಸದಲ್ಲಿ ಪ್ರತಿನಿತ್ಯವಾಗಿ ಹಾಕಬೇಕು. ದೇಹದಲ್ಲಿ ವಿಷ ಸೇರ್ಕೊಂಡ್ರೆ ಪಾಯ್ಸನ್ ಏನಾಗುತ್ತೆ, ದೇಹವನ್ನ ನಾಶ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದ ರಕ್ಷಣೆಯನ್ನ ಮಾಡ್ತಕ್ಕಂತಹ ಭಗವಂತ, ಚೇಳಿನ ರೂಪದಲ್ಲಿ ಇರ್ತಕ್ಕಂತಹ ಶಿಂಶುಮಾರ ರೂಪಿ ಪರಮಾತ್ಮ ನಮ್ಮನ್ನ ಆ ವಿಷವನ್ನ ತೆಗೆದು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಈ ಒಂದು ರಂಗೋಲಿಯನ್ನ ಪುಷ್ಯ ಮಾಸದಲ್ಲಿ ಎಲ್ಲರೂ ತಪ್ಪದೆ ಹಾಕೋಬೇಕು. ಇನ್ನು ಒಂದು ಶಿಂಶುಮಾರ ರೂಪಿ ಪರಮಾತ್ಮನ ವಿಗ್ರಹಗಳು ಈ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಪ್ರತಿಮೆಗಳು ಸಿಗುತ್ತೆ. ಈ ಪ್ರತಿಮೆಗಳನ್ನ ಭಗವಂತನ ಪ್ರತಿಮೆಗಳ ಜೊತೆಗೆ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಈ ಭಗವಂತನ ರೂಪನೇ ಆದ ಕಾರಣ ಈ ರೀತಿಯಾಗಿ ಕೆಲವ್ರ ಮನೆಗಳಲ್ಲಿ ಈ ರೀತಿಯ ಮೂರ್ತಿಗಳು ಇರುತ್ತೆ, ಪೂಜೆಯನ್ನ ಮಾಡ್ತಾ ಇರ್ತಾರೆ. ಹೀಗೆ ಬೆಳ್ಳಿಯದ್ದು ಸಹ ಸಿಗುತ್ತೆ. ಇದರಲ್ಲಿ ಈ ರೀತಿ ಇರುತ್ತೆ. ಇದು ಶಿಂಶುಮಾರ ರೂಪಿ ಪರಮಾತ್ಮ. ಈ 1 ತಿಂಗಳು ಪುಷ್ಯ ಮಾಸದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮನ ರಂಗೋಲಿಯನ್ನ ಹಾಕೊಂಡು ಪೂಜೆಯನ್ನ ಮಾಡಿ ಕೊನೆಗೆ
ಲಾಸ್ಟ್ ಡೇ ಅಥವಾ ಪುಷ್ಯ ಮಾಸದಲ್ಲಿ ಯಾವತ್ತಾದರೂ ಒಂದು ದಿನ ಈ ರೀತಿ ಶಿಂಶುಮಾರ ರೂಪಿ ಪರಮಾತ್ಮನ ಒಂದು ಮೂರ್ತಿಯನ್ನ ದಾನವಾಗಿ ಸಹ ಕೊಡ್ತಾರೆ. ಈ ಪದ್ಧತಿನೂ ಉಂಟು, ಸಾಧ್ಯವಾದವರು ದಾನವಾಗಿ ಕೊಡಬಹುದು. ಈ ಶಿಂಶುಮಾರ ರೂಪಿ ಪರಮಾತ್ಮನ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಗವತದ 5ನೇ ಸ್ಕಂದದಲ್ಲಿ ಶಿಂಶುಮಾರನ ವರ್ಣನೆಯನ್ನ ಮಾಡಲಾಗಿದೆ. ಶಿಂಶುಮಾರ ಅಂತಂದ್ರೆ ಚೇಳಿನ ಆಕಾರದ ಪರಮಾತ್ಮನ ರೂಪ. ಮೈಯನ್ನ ಸುರುಳಿಯಾಗಿ ಸುತ್ತಿಕೊಂಡು ತಲೆ ಕೆಳಗಾಗಿ ನಿಂತು ಚೇಳಿನ ಆಕಾರದಲ್ಲಿ ಆಕಾಶದಲ್ಲಿ ಕಾಣುವಂತಹ ಜ್ಯೋತಿರ್ಮಂಡಲವೇ ಶಿಂಶುಮಾರ ಚಕ್ರ ಅಂತ ಕರೆಯಲಾಗುತ್ತೆ. ಇದರ ಬಾಲದ ತುದಿಯಲ್ಲಿ ಧ್ರುವ ಮಂಡಲವಿದೆ. ಹಾಗೇನೆ ಶಿಂಶುಮಾರ ಪರಮಾತ್ಮ ತನ್ನ ಬಾಲದ ತುದಿಯಲ್ಲಿ ಇಡೀ ವಿಶ್ವವನ್ನ ಧರಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಒಂದು ತುದಿ ಇದೆಯಲ್ಲ, ನಾವು 27 ನಕ್ಷತ್ರಗಳು ಬರ್ದ್ವಲ್ಲ, ಆ ನಕ್ಷತ್ರಗಳು ಮತ್ತೆ ಗ್ರಹಗಳನ್ನ ಶಿಂಶುಮಾರ ಚಕ್ರ ಏನಿದೆ ಅದು ನಿಯಂತ್ರಣವನ್ನ ಮಾಡ್ತಾ ಇರುತ್ತೆ. ಒಟ್ನಲ್ಲಿ ಶಿಂಶುಮಾರ ಅಂತಂದ್ರೆ ಅರ್ಧ ದೇಹ ಪುರುಷಾಕಾರ, ಅರ್ಧ ದೇಹ ಚೇಳಿನ ಆಕೃತಿಯಲ್ಲಿ ಇರುತ್ತೆ. ಚೇಳಿನ ಆಕಾರದಲ್ಲಿರುವಂತಹ ಭಗವಂತ ಬಾಲ ಮೇಲೆ ಮಾಡಿದ್ದಾನೆ, ಮುಖವನ್ನ ಕೆಳಗೆ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಶಿಂಶುಮಾರ ಅಂತಂದ್ರೆ ಸಾಕ್ಷಾತ್ ಕಾಲಪುರುಷನಾದಂತಹ ಶ್ರೀಮನ್ ನಾರಾಯಣನೇ. ಹಾಗಾಗಿ ಭಗವಂತನ ಒಂದು ರೂಪ ಅಂತ ಹೇಳ್ತೇವೆ. ಶಿಂಶುಮಾರ ನಭೋಮಂಡಲದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇದ್ದಾನೆ. ಅಂದ್ರೆ ಎಲ್ಲಾ ಗ್ರಹಗಳಿಗೂ ಉನ್ನತವಾದಂತಹ ಸ್ಥಾನದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮ ಇದ್ದಾನೆ. ಪ್ರತಿದಿನ ಸಪ್ತ ಋಷಿಗಳು ಶಿಂಶುಮಾರನ ಪ್ರದಕ್ಷಿಣೆಯನ್ನ ಮಾಡ್ತಾ ಇರ್ತಾರಂತೆ. ನಾವಲ್ಲಿ 7 ಚುಕ್ಕೆಗಳನ್ನ ಇಟ್ಟು ಬರ್ದಿದೀವಲ್ಲ ಆ ಬಾಲದ ಹತ್ರ, ಕೊಂಡೆ ಹತ್ರ, ಅಲ್ಲಿ ಸಪ್ತ ಋಷಿಗಳು ಇರ್ತಾರೆ. ಅವರು ಪ್ರತಿದಿನ ಪ್ರದಕ್ಷಿಣೆಯನ್ನ ಮಾಡ್ತಾ ಇರ್ತಾರಂತೆ ಶಿಂಶುಮಾರ ರೂಪಿ ಪರಮಾತ್ಮನಿಗೆ. ಈಗ ನಾವು ಲಕ್ಷ್ಮೀ ಶೋಭಾನವನ್ನ ಹೇಳುವಾಗ ಹೇಳ್ತೀವಲ್ವಾ, ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರನ್ನ ಭಜಿಸುವರು ಅಂತ ಲಕ್ಷ್ಮೀದೇವಿ ಹೀಗೆ ಹೇಳಿದಾಳೆ. ಇದರ ಅರ್ಥ ಏನು ಅಂತಂದ್ರೆ, ಬ್ರಹ್ಮಾದಿ ಸಕಲ ದೇವತೆಗಳ ಆಯುಷ್ಯನು ಶಾಶ್ವತವಲ್ಲ, ಎಲ್ಲರಿಗೂ ಮರಣ ಇದೆ, ಅವರ್ಯಾರೂ ನನಗೆ ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳಿದಾಳೆ. ಹಾಗಾಗಿ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ. ಬ್ರಹ್ಮಾದಿ ಎಲ್ಲಾ ಸಕಲ ದೇವತೆಗಳಿಗೂ ಮರಣ ಇದೆ, ಭಗವಂತನಿಗಿಲ್ಲ. ಅದಕ್ಕೋಸ್ಕರ ನನಗೆ ಅವ್ರು ಯಾರು ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ಲಕ್ಷ್ಮೀ ಶೋಭಾನದಲ್ಲಿ ಹೇಳಿದಾಳೆ. ಶ್ರೀಹರಿ ಮತ್ತೆ ಮಹಾಲಕ್ಷ್ಮಿ ಇಬ್ರು ಅನಾದಿ ನಿತ್ಯರು, ಅಂದ್ರೆ ನಿತ್ಯ ಮುಕ್ತರು ಅಂತ ಹೇಳ್ತೀವಿ. ಅವರಿಗೆ ಕಾಲ ಬಂಧಗಳಿಲ್ಲ, ಎಂದಿಗೂ ಪತಿಯ ವಿಯೋಗವಿಲ್ಲದೆ ನಿತ್ಯ ಮುಕ್ತಳಾಗಿ ನಿತ್ಯ ಮುತ್ತೈದೆಯಾಗಿ ಇರುವುದರಿಂದ ನಾನು ಇವರನ್ನ ಒಲ್ಲೆ ಅಂತ ಹೇಳಿ ಲಕ್ಷ್ಮೀದೇವಿ ಲಕ್ಷ್ಮೀ ಶೋಭಾನದಲ್ಲಿ ತಿಳಿಸಿದಾಳೆ. ಬಲ್ಲವರನ್ನ ಭಜಿಸುವರು ಅಂತ ಹೇಳಿದಾಳೆ. ಅಂದ್ರೆ ಹಾಗೆ ಅಂತ ತಿಳಿದು ನನ್ನನ್ನ ಯಾರು ಭಜಿಸ್ತಾರೋ, ನನ್ನನ್ನ ಯಾರು ಆರಾಧನೆಯನ್ನ ಮಾಡ್ತಾರೋ ಅವರು ಜ್ಞಾನಿಗಳು, ಋಷಿಗಳು ಅಂತ ಹೇಳಿದಾಳೆ. ಇಷ್ಟು ವಿಶೇಷವಾದಂತಹ ಭಗವಂತನ ರೂಪ ಶಿಂಶುಮಾರ ರೂಪಿ ಪರಮಾತ್ಮ. ಹಾಗಾಗಿ ಈ ಒಂದು ಪುಷ್ಯ ಮಾಸದಲ್ಲಿ ಈ ರಂಗೋಲಿಯನ್ನ ಹಾಕೋದ್ರಿಂದ ಆರೋಗ್ಯ, ಆಯುಷು ಎಲ್ಲನೂ ವೃದ್ಧಿಯಾಗುತ್ತೆ, ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ. ಇಷ್ಟೊಂದು ವಿಶೇಷವಾದಂತಹ ರಂಗೋಲಿ ಶಿಂಶುಮಾರ ರೂಪಿ ಪರಮಾತ್ಮನ ರಂಗೋಲಿ. ಈ ರಂಗೋಲಿಯನ್ನ ಪುಷ್ಯ ಮಾಸದಲ್ಲಿ ಪ್ರತಿನಿತ್ಯ ಹಾಕೊಂಡು ಪೂಜೆಯನ್ನ ಮಾಡಿಕೊಂಡು ತುಪ್ಪದ ದೀಪವನ್ನ ಹಚ್ಚಿಟ್ಟು ಒಂದು ಮಂತ್ರವನ್ನ ಹೇಳ್ತೀನಿ, ಅದನ್ನ ಪ್ರತಿನಿತ್ಯನೂ ಹೇಳ್ಕೋಬೇಕು. ಮಂತ್ರ ಹೀಗಿದೆ: ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಅಂತ ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ: ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಅಂತ ಹೇಳ್ಕೋಬೇಕು. ಇಲ್ಲಿ ಕಾಲಾಯನಾಯ ಅಂತಂದ್ರೆ ಏನು ಅಂತ ನೋಡೋಣ ಸ್ನೇಹಿತರೆ. ಕಾಲಾಯನಾಯ ಅಂತಂದ್ರೆ ಕಾಲ ನಿಯಾಮಕತ್ವವನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರ ಆಯುಷ್ಯಕ್ಕೂ ಶಿಂಶುಮಾರ ನಿಯಾಮಕನಾಗಿದ್ದಾನೆ ಅಂತ ಅರ್ಥ. ಅಂದ್ರೆ ನಮ್ಮ ಆಯುಷ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥವನು ಶಿಂಶುಮಾರ ರೂಪಿ ಪರಮಾತ್ಮ. ಹಾಗಾಗಿ ನಾವು ಕಾಲಾಯನಾಯ ಅಂತ ಕರಿತೀವಿ.
ಈ ಮಂತ್ರದಲ್ಲಿ ಬಂದಿದೆ. ಇದು ತುಂಬ ವಿಶೇಷವಾದಂಥ ಮಂತ್ರ. ತಪ್ಪದೇ ಹೇಳ್ಕೊಳ್ರಿ. ನಮ್ಮ ಆಯುಷು, ಆರೋಗ್ಯ ಎಲ್ಲವನ್ನ ಭಗವಂತ ನಿಯಂತ್ರಣ ಮಾಡ್ತಾನೆ. ಹಾಗಾಗಿ ಎಲ್ಲರ ಆಯುಷು ಗಟ್ಟಿಯಾಗಿರಬೇಕು, ಎಲ್ಲರ ಆರೋಗ್ಯ ಭಾಗ್ಯನೂ ಚೆನ್ನಾಗಿರಬೇಕು. ಪ್ರತಿನಿತ್ಯ ಪುಷ್ಯ ಮಾಸದಲ್ಲಿ ಈ ರಂಗೋಲಿಯನ್ನು ಹಾಕೊಳ್ರಿ ಅಂತ ಹೇಳ್ತಾ ಈ ಮಂತ್ರವನ್ನು ಸಹ ಎಲ್ಲರೂ ಹೇಳ್ಕೊಳ್ರಿ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.